मुझे चौंकाने की इच्छा उसमें न जाने कब और कैसे उत्पन्न हो गई थी. ನನ್ನನ್ನು ಚಕಿತಗೊಳಿಸಬೇಕು, ಆಶ್ಚರ್ಯಗೊಳಿಸಬೇಕು ಎಂಬ ಇಚ್ಛೆ ಯಾವಾಗ ಅದರಲ್ಲಿ ಉತ್ಪನ್ನವಾಯಿತು ಗೊತ್ತಿಲ್ಲ. ಕಭಿ ಫೂಲ್ದಾನ್ ಕೆ ಫೂಲೋ ಮೇ ಚಿಪ್ ಜಾತ, ಕೆಲವೊಮ್ಮೆ ಆ ಹೂವಿನ ಕುಂಡಗಳಲ್ಲಿ, ಹೂವಿನ ಸಾಲುಗಳಲ್ಲಿ ಅಡಗಿಕೊಂಡು ಕುಳಿತಿರುತ್ತಿತ್ತು. ಕಭಿ ಪರ್ದೆ ಕಿ ಪುನ್ನಟ್ ಮೇ, ಆ ಪರದೆಯ ಪುನ್ನಟ್ ಅಂದರೆ ನಿರಿಗೆಗಳಲ್ಲಿ ಅಡಗಿ ಕುಳಿತಿರ್ತಿತ್ತು. ಅವ್ರು ಕಭಿ ಸೋನ್ ಜೂಹಿ ಕಿ ಪಂಕ್ತಿಯೋ ಮೇ, ಸೋನ್ ಜೂಹಿ ಅಂದರೆ ಒಂದು ಸುವಾಸನೆಯ ಹೂವುಗಳು, ಆ ಹೂವುಗಳ ಸಾಲಿನಲ್ಲಿ ಕೆಲವೊಮ್ಮೆ ಅಡಗಿಕೊಂಡು ಕುಳಿತಿರ್ತಿತ್ತು. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿಯ ಹೈ, ಲೇಖಕಿ ಹೇಳ್ತಾರೆ, ನನ್ನ ಹತ್ತಿರ ಅನೇಕ ಪಶು ಪಕ್ಷಿಗಳಿವೆ. ಅವ್ರು ಉನ್ಕಾ ಮುಜ್ಸೆ ಲಗಾವ್ ಭಿ ಕಮ್ ನಹಿ ಹೈ, ಅವುಗಳ ಮೇಲೆ ನನ್ನ ಲಗಾವ್ ಕಡಿಮೆ ಇಲ್ಲ, ಅಂತಂದರೆ ಅವುಗಳಿಗೆ ಅತ್ಯಂತ ಆತ್ಮೀಯವಾಗಿದ್ದೀನಿ ನಾನು ಅಂತ ಹೇಳ್ತಾರೆ. ಪರಂತು उनमें से किसी को मेरे साथ मेरी थाली में खाने की हिम्मत हुई है, ऐसा मुझे ಸ್ಮರಣ नहीं आता. ಆದರೆ ಅವು ಯಾವಕ್ಕೂ ನನ್ನ ತಾಟಿನಲ್ಲಿ ಊಟ ಮಾಡುವ ಧೈರ್ಯ ಇಲ್ಲ, ಅಥವಾ ಊಟ ಮಾಡಿದ್ದು ನನಗೆ ನೆನಪಿಗೆ ಬರುತ್ತಿಲ್ಲ ಅಂತ ಲೇಖಕಿ ಹೇಳ್ತಾರೆ. ಗಿಲ್ಲು ಇನ್ಮೆ ಅಪವಾದ, ಆದರೆ ಗಿಲ್ಲು ಇದಕ್ಕೆ ಅಪವಾದವಾಗಿದ್ದಾನೆ. ಮೈ ಜೈಸೆ ಹಿ खाने के कमरे में पहुंचती वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता. ಆದರೆ ಗಿಲ್ಲು ಇದಕ್ಕೆ ಅಪವಾದ ಆಗಿದ್ದ. ಅವನೇನು ಮಾಡ್ತಿದ್ದ ಅಂದರೆ, ಮೈ ಜೈಸೆ ಹಿ ಖಾನೆ ಕೆ ಕಮ್ರೆ ಮೇ ಪਹੁಂಚ್ತಿ, ಯಾವಾಗ ಲೇಖಕಿ ಊಟ ಮಾಡುವ ಕೋಣೆಗೆ ಹೋಗ್ತಾ ಇದ್ರು, ವಹ ಕಿಟಕಿ ಸೆ ನಿಕಲ್ಕರ್, ಕಿಟಕಿಯಿಂದ ಬಂದು ಆಂಗನ್ ಕಿ ದಿವಾರ್ ಬರಾಮದ ಪಾರ್ ಕರ್ಕೆ, ಅಂದರೆ ಬರಾಮದ ಅಂತಂದರೆ ಮನೆಯ ಹೊರಗಿನ ಭಾಗ, ಅದನ್ನು ದಾಟಿ ಒಂದು ಹಾಲ್ನಲ್ಲಿ ಆಂಗನ್ ಮೇ ಬಂದು ಮೇಜಿನ ಮೇಲೆ ಕುಳಿತಿದ್ದ. ಮೇಜ್ ಪರ್ ಪೌಂಚ್ ಜಾತ, ಮೇಜಿನ ಕಡೆಗೆ ಬಂದು ಕುಳಿತುಕೊಳ್ತಿದ್ದ ಅಂತ. ಅವ್ರು ಮೇರಿ ಥಾಲಿ ಮೇ ಬೈಟ್ ಜಾನ ಚಾತ, ಲೇಖಕಿಯ ತಟ್ಟೆಯಲ್ಲಿ ಕುಳಿತುಕೋಬೇಕಂತ ಹೊಂಚು ಹಾಕ್ತಿತ್ತು. ಬಡಿ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಟ್ನಾ ಸಿಖಾಯ, ಭಾಳ ಕಷ್ಟದಿಂದ ಲೇಖಕಿ ತಾಟಿನ ಹತ್ತಿರ ಕುಳಿತುಕೊಳ್ಳುವುದನ್ನು ಕಲಿಸಿದರು. ಜಹಾ ಬೈಟ್ಕರ್ ವಹ ಮೇರಿ ಥಾಲಿ ಮೇ ಸೆ ಏಕ್ ಚಾವಲ್ ಉಠಾಕರ್ ಬಡಿ ಸಫಾಯಿ ಸೆ ಖಾತಾ ರಹತಾ, ಅಲ್ಲಿ ಕುಳಿತುಕೊಂಡು ಆ ತಾಟಿನಿಂದ ಒಂದೊಂದು ಅನ್ನದ ಅಗಳುಗಳನ್ನು ತೆಗೆದುಕೊಂಡು ತಿನ್ನುವುದನ್ನು ಕಲಿತು ಅಂತ. ಬಡಿ ಸಫಾಯಿ ಸೆ ಖಾತಾ ರಹತಾ, ಅತ್ಯಂತ ನೀಟಾಗಿ ಸ್ವಚ್ಛವಾಗಿ ಒಂದೊಂದೇ ಅಗುಳುಗಳನ್ನು ಲೇಖಕಿಯ ತಾಟಿನಿಂದ ತೆಗೆದುಕೊಂಡು ಗಿಲ್ಲು ತಿಂತಾ ಇತ್ತು ಅಂತ. ಕಾಜು ಉಸ್ಕಾ ಪ್ರಿಯ ಖಾದ್ಯತ, ಗೋಡಂಬಿ ಅದರ ಅತ್ಯಂತ ಪ್ರೀತಿಯ ಖಾದ್ಯವಾಗಿತ್ತು ಅಂತ. ಅವ್ರ ಕೈ ದಿನ ಕಾಜು ನ ಮಿಲ್ನೆ ಪರ್ वह अन्य खाने की चीज़ें या तो लेना बंद कर देता था, ಅದು ಒಮ್ಮೊಮ್ಮೆ ಶಟ್ಕೊಳ್ತಾ ಇತ್ತು ಅಂತ. ಕಾಜು ಅಂದರೆ ಅದಕ್ಕೆ ಗೋಡಂಬಿ ಸಿಗಲಿಲ್ಲ ಅಂದರೆ ಬೇರೆ ಏನೂ ತಗೊಳ್ತಿರಲಿಲ್ಲ ಅಂತ, ಅಂದರೆ ಗೋಡಂಬಿನೇ ಬೇಕು ಅಂತ ಅದು ಕೂಡ ಸಣ್ಣ ಮಕ್ಕಳ ಹಾಗೆ ಹಠ ಮಾಡ್ತಿತ್ತು ಅನ್ನೋದನ್ನು ಇಲ್ಲಿ ಲೇಖಕಿ ಹೇಳಿದ್ದಾರೆ. खाने की चीज़ें या तो लेना बंद कर देता था या झूले से नीचे फेंक देता था, ಇಲ್ಲದಿದ್ದರೆ ತನ್ನ ಝೂಲೆಯಿಂದ, ತನ್ನ ಜೋಕಾಲಿಯಿಂದ ತೆಳಗೆ ಚಲ್ತಾ ಇತ್ತು ಅಂತ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. ಇದರ ನಡುವೆ ಒಂದು ಮೋಟಾರ್ ದುರ್ಘಟನೆಯಲ್ಲಿ, ಒಂದು ವಾಹನದ ದುರ್ಘಟನೆಯಲ್ಲಿ ಲೇಖಕಿಗೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇರುವುದು ಬಂದಿತು ಅಂತ. ಆಸ್ಪತ್ರೆಯಲ್ಲಿ रहना पड़ा. इन दिनों जब मेरे कमरे का दरवाज़ा खोला जाता, गिल्लू अपने झूल से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता. ಈ ದಿನಗಳಲ್ಲಿ ಆ ಗಿಲ್ಲು ಯಾವಾಗ ಲೇಖಕಿಯ ಕೋಣೆಯ
ಬಾಗಿಲು ತೆರೆತಾ ಇತ್ತಾ ಆಗ ಒಳಗೆ ಬರ್ತಿತ್ತು. ಬೇರೆಯವರನ್ನು ನೋಡಿ ಮತ್ತೆ ಅತ್ಯಂತ ವೇಗವಾಗಿ ಹೋಗಿ ತನ್ನ ಜಾಗೆಯಲ್ಲಿ ಕುಳಿತುಕೊಳ್ತಾ ಇತ್ತು ಅಂತ. जब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले. ಆದರೆ ಯಾವಾಗ ಲೇಖಕಿಯರು ಆಸ್ಪತ್ರೆಯಿಂದ ಬಂದು ಅದರ ಒಂದು ಜೋಕಾಲಿಯನ್ನು ಸ್ವಚ್ಛ ಮಾಡುವಾಗ ಅದರಲ್ಲಿ ಕಾಜು ಭರೆ ಮಿಲೆ, ಅದರಲ್ಲಿ ಗೋಡಂಬಿಗಳು ಸಿಕ್ಕು. जिनसे ज्ञान होता था कि वह उन दिनों अपना ಪ್ರಿಯ ಖಾದ್ಯ ಕಿತ್ನ ಕಮ್ ಖಾತಾರ. ಅಂದರೆ ಅದರಿಂದ ಏನು ನಮಗೆ ವೇದ್ಯವಾಗ್ತದೆ ಗೊತ್ತಾಗ್ತದೆ ಅಂದರೆ ಆ ದಿನಗಳಲ್ಲಿ ತನ್ನ ಪ್ರಿಯ ಖಾದ್ಯವಾದ ಗೋಡಂಬಿಯನ್ನು ಕೂಡ ಅದು ತಿನ್ನೋದು ಕಡಿಮೆ ಮಾಡಿತ್ತು ಅಂತ. ಅಂದರೆ ಆ ಲೇಖಕಿಯ ಅನುಪಸ್ಥಿತಿಯಲ್ಲಿ ಲೇಖಕಿ ಇರೋದನ್ನು ನೋಡಿ ಗಿಲ್ಲುಗೂ ಕೂಡ ಬೇಸರವಾಗಿತ್ತು ಅಂತ. ಅದು ತನ್ನ ಪ್ರೀತಿಯ ಗೋಡಂಬಿಯನ್ನು ತಿನ್ನುವುದು ಕೂಡ ಕಡಿಮೆ ಮಾಡಿತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಅಂದರೆ ಲೇಖಕಿಯ ಮೇಲಿನ ಪ್ರೀತಿ ಗಿಲ್ಲುಗೆ ಎಷ್ಟಿತ್ತು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಮೇರಿ अस्वस्थता में वह तकिए पर सिहराने बैठकर अपने नन्हे नन्हे पंजों से मेरे सिर और बालों को हौले हौले सहलता रहता. ಲೇಖಕಿಯರು ಅಸ್ವಸ್ಥೆಯಾಗಿದ್ದನ್ನು ನೋಡಿ ಅದು ಅವರ ದಿಂಬಿನ ಹತ್ತಿರ ಕುಳಿತುಕೊಂಡು ತನ್ನ ಸಣ್ಣ ಕೈಗಳಿಂದ ಲೇಖಕಿಯ ತಲೆಯನ್ನು ಮತ್ತು ಕೂದಲನ್ನು ಸವರ್ತಾ ಇತ್ತು ಅಂತ. गर्मियों में जब मैं दोपहर में काम करती रहती तो गिल्लू न बाहर जाता न अपने झूले में बैठता. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ಆ ಗರ್ಮಿಯೋ ಮೇ ಅಂದರೆ ಆ ಬೇಸಿಗೆ ದಿನಗಳಲ್ಲಿ ಮಧ್ಯಾಹ್ನದಲ್ಲಿ ಲೇಖಕಿ ಕೆಲಸ ಮಾಡುವಾಗ ಕಾಮ್ ಕರ್ತಿರತಿತ್ತು. ಗಿಲ್ಲು ನ ಬಾಹರ್ ಜಾತ, ಗಿಲ್ಲು ಹೊರಗಡೆ ಹೋಗ್ತಾ ಇರಲಿಲ್ಲ. ನ ಅಪ್ನೆ ಝೂಲೆ ಮೇ बैठता, ತನ್ನ ಜೋಕಾಲಿಯಲ್ಲಿ ಅದು ಕುಳಿತುಕೊಳ್ತಾ ಇರಲಿಲ್ಲ. ವ ಮೇರೆ ಪಾಸ್ ರಕಿ ಸುರಾಹಿ ಪರ್ ಲೇಟ್ ಜಾತ. ಸುರಾಹಿ ಅಂತಂದ್ರೆ ನೀರಿನ ಪಾತ್ರೆ, ಆ ನೀರಿನ ಪಾತ್ರೆಯ ಮೇಲೆ ಅದು ಮಲಗ್ತಾ ಇತ್ತು, ಅಲ್ಲೇ ಕೂತ್ಕೋತಾ ಇತ್ತು. ಅವ್ರು ಇಸ್ ಪ್ರಕಾರ ಸಮೀಪ ಬಿ रहता, ಹೀಗೆ ಲೇಖಕಿ ಸಮೀಪದಲ್ಲಿ ಇರ್ತಾ ಇತ್ತು. ಅವ್ರು ठंडक में भी रहता, ತಂಪಾದ ಜಾಗೆಯಲ್ಲಿ ಅದು ಇರ್ತಾ ಇತ್ತು ಅಂತ. गिलहरियों के जीवन की अवधि 2 वर्ष से अधिक नहीं होती. 2 ವರ್ಷಗಳಿಗಿಂತ ಹೆಚ್ಚಿನ ಅವಧಿ ಗಿಲಹರಿಗೆ ಇಲ್ಲ ಅಂತ. ಅದರ ಜೀವನ ಅವಧಿ 2 ವರ್ಷ. ಅಥವಾ गिल्लू की जीवन यात्रा का अंत आ ही गया. ಹೀಗಾಗಿ ಗಿಲ್ಲುವಿನ ಜೀವನದ ಅಂತ್ಯ ಬಂದೇ ಬಿಟ್ಟಿತು. दिन भर उसने न कुछ खाया न वह बाहर गया. ದಿನಪೂರ್ತಿ ಅದು ಏನೂ ತಿನ್ನಲಿಲ್ಲ ಮತ್ತು ಹೊರಗಡೆಯೂ ಹೋಗಲೇ ಇಲ್ಲ. पंजे इतने ठंडे हो रहे थे कि मैंने जाग कर हीटर जलाया और उसे उष्णता देने का प्रयत्न किया. ಅದರ ಮುಂಗಾಲುಗಳು ಎಷ್ಟೊಂದು ತಣ್ಣಗಾಗ್ತಾ ಇದ್ವು ಅಂದರೆ ಅದರ ಪಂಜುಗಳು ಎಷ್ಟೊಂದು ತಣ್ಣಗಾಗ್ತಾ ಇದ್ವು ಅಂತಂದರೆ ನಾನು ಹೀಟರ್ ಹಚ್ಚಿ ಅದನ್ನು ಸ್ವಲ್ಪ ಅದಕ್ಕೆ ಕಾವು ಕೊಡಬೇಕು, ಉಷ್ಣ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ಅಂತ ಲೇಖಕಿ ಹೇಳ್ತಾರೆ ಇಲ್ಲಿ. परंतु प्रभात ही प्रथम किरण के साथ ही वह चिरनिद्रा में सो गया. ಆದರೆ ಮುಂಜಾನೆಯ ಪ್ರಥಮ ಸೂರ್ಯಕಿರಣಗಳು ಬಂದಾಗ ನೋಡಿದರೆ ಆ ಗಿಲ್ಲು ಚಿರನಿದ್ರೆಯಲ್ಲಿ ಮಲಗಿತ್ತು ಅಂತ. ಅಂದರೆ ಗಿಲ್ಲು ನಿಧನ ಹೊಂದಿತ್ತು ಅಂತ ಇಲ್ಲಿ ಲೇಖಕಿ ಹೇಳ್ತಾರೆ. ಉಸ್ಕಾ ಝೂಲಾ उतार कर रख दिया गया है और खिड़की की ಜಾಲಿ ಬಂದ್ ಕರ್ ದಿ ಗೈ ಹೈ. ಅದರ ಒಂದು ಜೋಕಾಲಿಯನ್ನು ನಾವು ತೆಗೆದು ಇಟ್ಟಿದ್ದೀವಿ. ಉತಾರ್ ಕರ್ ರಖ್ ದಿಯಾ ಗಯಾ ಹೈ ಔರ್ ಕಿಡಕಿ ಕಿ ಜಾಲಿ ಬಂದ್ ಕರ್ ದಿ ಗೈ ಹೈ. ಆ ಕಿಟಕಿಯ ಜಾಳಿಗೆಯನ್ನು ಬಂದ್ ಮಾಡಿದ್ದೀವಿ ಅಂತ, ಮುಚ್ಚಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಪರಂತು ಗಿಲಹರಿಯೋं की नई पीढ़ी ಜಾಲಿ ಕೆ ಉಸ್ ಪಾರ್ ಚಿಕ್ ಚಿಕ್ ಕರ್ತಿ ಹಿ रहती है. ಆದರೂ ಆ ಜಾಳಿಗೆ ಹೊರಗಡೆ
ಅಳಿಲಿನ ಗುಂಪು ಚಿಕ್ಕ ಚಿಕ್ಕ ಅಂತ ಇರ್ತದೆ. ಅವ್ರ ಸೋನ್ ಜೂಹಿ ಕಿಲತಿ ಹಿ ರತಿ ಹೈ, ಆ ಒಂದು ಸುವಾಸನೆ ಹೂಗಳು ಅರಳ್ತಾನೆ ಇರ್ತವೆ ಅಂತ. ಸೋನ್ ಜೂಹಿ ಕಿ ಲತಾಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ, ಈ ಒಂದು ಸುವಾಸನೆಯ ಗಿಡಗಳ ಒಂದು ಸಾಲಿನ ಕೆಳಗಡೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ, ಗಿಲ್ಲುವಿನ ಸಮಾಧಿಯನ್ನು ಮಾಡಲಾಗಿದೆ. ಇಸ್ಲಿಯೇ भी कि उसे वह ಲತಾ ಸಬ್ಸೆ ಅಧಿಕ ಪ್ರಿಯ ಥಿ, ಯಾಕಂದರೆ ಆ ಸುವಾಸನೆ ಹೂಗಳು ಅದಕ್ಕೆ ತುಂಬ ಪ್ರಿಯವಾಗಿದ್ದವು. ಇಸ್ಲಿಯೇ ಭಿ ಕಿ ಉಸ್ ಲಘು ಗಾತ್ ಕಾ ಕಿಸಿ वासंती दिन जूही के पीताब छोटे फूल के रूप में खिल जाने का विश्वास, ಅದು ಕಿಸಿ ವಾಸಂತಿ ದಿನ್, ಯಾವುದೇ ಒಂದು ವಸಂತದ ದಿನಗಳಲ್ಲಿ ಜೂಹಿ ಕೆ ಪೀತಾಬ್ ಚೋಟೆ ಫೂಲ್ ಕೆ ರೂಪ್ ಮೇ, ಅದು ಒಂದು ಈ ಹೂವಿನ ಒಂದು ಸಣ್ಣ ಹೂವಾಗಿ ಹೂವಿನ ರೂಪದಲ್ಲಿ ಹುಟ್ಟಬಹುದು. ಮೈ ಖಿಲ್ ಜಾನೆ ಕಾ ವಿಶ್ವಾಸ್ ಮುझे ಸಂತೋಷ ದೇತಾ ಹೈ, ಅದು ಒಂದು ಹೂವಿನ ರೂಪದಲ್ಲಿ ಹುಟ್ಟುತ್ತಾ ಇದೆ ಅನ್ನುವ ಒಂದು ಸಂತೋಷ ನನಗೆ ಇದೆ ಅಂತ ಲೇಖಕ ಹೇಳ್ತಾರೆ. ಅಂದರೆ ಅದು ಗಿಲ್ಲು ಒಂದು ಸಣ್ಣ ಆ ಸುವಾಸನೆ ಹೂವಿನ ರೂಪದಲ್ಲಿ ಮತ್ತೆ ಹುಟ್ಟಿ ಬರ್ತದೆ ಅನ್ನುವ ವಿಶ್ವಾಸ ನನಗಿದೆ ಅಂತ ಲೇಖಕ ಇಲ್ಲಿ ಈ ಪಾಠವನ್ನು ಮುಗಿಸ್ತಾ ಇದ್ದಾರೆ. पाठ का आशय, ಈ ಪಠ್ಯದ ಆಶಯ ಏನು? कौन कह सकता है कि पशु पक्षी भावहीन प्राणी है, ಯಾರು ಹೇಳ್ತಾರೆ ಪಶು ಪಕ್ಷಿಗಳಿಗೆ ಅಂದರೆ ಈ ಪ್ರಾಣಿ ಹಕ್ಕಿಗಳಿಗೆ ಭಾವನೆಗಳಿಲ್ಲ ಅಂದು. वे भी हमारी तरह कभी कभार हमसे भी अधिक भावनाकुल विचारवानु और सहृदय ವ್ಯವಹಾರ करते हैं, ಅವು ಕೂಡ ನಮ್ಮಂತೆ ಅಥವಾ ನಮಗಿಂತ ಹೆಚ್ಚು ಭಾವಾನುಜೀವಿಗಳಾಗ್ತಾ ಇರ್ತವೆ, ನಮಗಿಂತ ಹೆಚ್ಚು ವಿಚಾರ ಮಾಡ್ತವೆ ಮತ್ತು ಸಹೃದಯವಾಗಿರ್ತವೆ ಅಂತ. महादेवी वर्मा ने एक छोटा सा जीव गिलहरी की बच्चों का रेखांकन कर प्राणी जगत की मानव सहज जीवन शैली का प्रभावशाली चित्रण किया है. ಈ ಪಾಠದಲ್ಲಿ ಲೇಖಕಿ ಮಹಾದೇವಿ ವರ್ಮಾ ಅವರು ಆ ಸಣ್ಣ ಜೀವಿ ಒಂದು ಅಳಿಲು ಕೂಡ ಎಷ್ಟೊಂದು ಮಾನವ ಸಹಜವಾದ ಜೀವನ ಶೈಲಿಯನ್ನು ಒಳಗೊಂಡಿದೆ ಎನ್ನುವುದರ ಅತ್ಯಂತ ಪ್ರಭಾವಯುತವಾಗಿ ಚಿತ್ರಣವನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. आज के संदर्भ में जहाँ मानव के स्वार्थ के कारण पशु पक्षी की जातियाँ लुप्त होती जा रही है, ಅಂದರೆ ಮಾನವನ ಸ್ವಾರ್ಥತೆಯಿಂದಾಗಿ ಇಂದು ಪಶು ಪಕ್ಷಿಗಳಿಗೆ ಜೀವಿಗಳಿಗೆ ಒಂದು ತೊಂದರೆ ಒದಗ್ತಾ ಇದೆ, ಅವುಗಳು ನಾಶವಾಗ್ತಾ ಇದ್ದಾವೆ. वह महादेवी वर्मा जी का यह संस्मरण उनकी रक्षा करने और उनके प्रति प्रेम भाव जगाने की दिशा में एक सार्थक प्रयत्न सिंधु होता है. ಆದ್ದರಿಂದ ಮಹಾದೇವಿ ವರ್ಮಾ ಅವರ ಈ ಒಂದು ಸಂಸ್ಮರಣ, ಅವರ ಒಂದು ಈ ನೆನಪು, ಈ ಪಶು ಪಕ್ಷಿಗಳನ್ನು ನಾವು ಪ್ರೀತಿಯಿಂದ ನೋಡಬೇಕು ಅನ್ನುವ ಒಂದು ಭಾವನೆಯನ್ನು ಮೂಡಿಸುವಲ್ಲಿ ಒಂದು ಸಾರ್ಥಕ ಪ್ರಯತ್ನ ಇದು ಅಂತ ನಾವು ಹೇಳಬಹುದು. लेखिका का परिचय, महादेवी वर्मा जी विश्व स्तर की कवियत्री है, ಅವರು ಒಂದು ಜಾಗತಿಕ ಕವಯಿತ್ರಿಯಾಗಿದ್ದಾರೆ. उन्हें ಆಧುನಿಕ ಮೀರಾ भी कहा जाता है, ಅವರಿಗೆ ಆಧುನಿಕ ಮೀರಾ ಎಂದು ಕರೆಯಲಾಗ್ತಾ ಇದೆ. उनका जन्म 24 मार्च 1907 को ಫರೂಕಾಬಾದ್ में हुआ. ಫರೂಕಾಬಾದ್ದಲ್ಲಿ 24 ಮಾರ್ಚ್ ಅಂದರೆ 24 ಮಾರ್ಚ್ 1907 1907 ಅಲ್ಲಿ ಅವರ ಜನ್ಮ ಆಯಿತು. ಉನ್ಕೆ ಪಿತಾ ಗೋವಿಂದ್ ಪ್ರಸಾದ್ ವರ್ಮಾ और ಮಾತಾ ಹೇಮಾರಾಣಿ ಥಿ, ಅವರ ತಂದೆ ಗೋವಿಂದ ಪ್ರಸಾದ್ ಮತ್ತು ತಾಯಿ ಹೇಮಾರಾಣಿಯವರಾಗಿದ್ದರು. उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में
ಪ್ರಧಾನ ಅಧ್ಯಾಪಿಕಾ ಕಾ ಪದ ಸಂಭಾಲ. ಅವರು ನೋಡಿ ಪ್ರಯಾಗದ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ MA ಮಾಡಿದರು. MA ಪದವಿಯನ್ನು ಪಡೆದ ನಂತರ ಅವರು ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಿಕ ಅಂತ ಮುಖ್ಯ ಅಧ್ಯಾಪಿಕ ಆಗಿ ಅವರು ಒಂದು ಕೆಲಸವನ್ನು ಮಾಡಿದರು ಅಂತ. ಮಹಾದೇವಿ ವರ್ಮಾಜಿನೇ ಗದ್ಯ और ಪದ್ಯ दोनों की रचना की है. ಅವರು ಮತ್ತು ಗದ್ಯ ಮತ್ತು ಪದ್ಯ ಎರಡನ್ನೂ ಬರೆದಿದ್ದಾರೆ. ಇನ್ಕಿ ಪ್ರಮುಖ ರಚನಾಯೇ ಹೈ. ಅವರ ಮುಖ್ಯ ಕೃತಿಗಳು ಯಾವುವು ಅಂತಂದರೆ ಯಾಮ, ಸಾಂಧ್ಯಗೀತ್, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ आदि. महादेवी वर्मा जी को सेक्सरिया, मंगल प्रसाद द्विवेदी पदक आदि अनेक पुरस्कार प्राप्त है. उनकी यामा के लिए ज्ञानपीठ पुरस्कार प्राप्त है. ನೋಡಿ, ಇವರು ಕೂಡ ಜ್ಞಾನಪೀಠ ಪುರಸ್ಕೃತರು ಅಂತ. ನಮ್ಮಲ್ಲಿ ಹೇಗೆ ಕುವೆಂಪು, ಬೇಂದ್ರೆ ಇತ್ಯಾದಿ ಕವಿಗಳಿಗೆ ಜ್ಞಾನಪೀಠ ಪುರಸ್ಕಾರ, ನಮ್ಮ ಭಾರತ ದೇಶದ ಒಂದು ಸಾಹಿತ್ಯ ಲೋಕದ ಅತ್ಯುನ್ನತ ಪುರಸ್ಕಾರ ಜ್ಞಾನಪೀಠ ಪುರಸ್ಕಾರ ಮಹಾದೇವಿ ವರ್ಮಾ ಅವರಿಗೆ ಸಿಕ್ಕಿದೆ ಅಂತ. इस महान रचनाकार का निधन सितंबर सन 1987 को हुआ. ಅಂದರೆ 1987ನಲ್ಲಿ ಸೆಪ್ಟೆಂಬರ್ನಲ್ಲಿ ಈ ಮಹಾನ್ ರಚನಾಕಾರರ ನಿಧನವಾಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ವಂದನೆಗಳು. ನಮ್ಮ ಏಜು ಆಲ್ರೌಂಡರ್ ಚಾನಲನ್ನು ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ಈ ಚಾನಲ್ ಬಗ್ಗೆ ತಿಳಿಸಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.